ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯ 2024ಕ್ಕೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಆಮೇಲೆ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಿತ್ತು ನನಗೆ. ಮೊನ್ನೆ ನಾನು ವಿಡಿಯೋ ಹಾಕಿದ್ನಲ್ಲ, ನಾನು ಇವತ್ತು ಸಹ ನಂದು ಕಣ್ಣು ನೋಡಿ. ನನಗಂದರೆ ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಥರ ಉಂಟಲ್ಲ, ಹಾಗೆ ಅಂದರೆ ವಿಡಿಯೋ ನೋಡುವವರಿಗೆ ನಾನು ಸ್ವಲ್ಪ ಅಳ್ತಾ ಇದ್ದೆ ಅಂತೇಳಿ ಅನ್ನಿಸ್ತಾ ಉಂಟು. ನಮ್ಮ ದೇವರದ್ದು ಸ್ಟ್ಯಾಂಡು ಈ ಥರ ಇದೆ. ಪೂಜೆ ಎಲ್ಲ ಆಯಿತು, ನ್ಯೂ ಇಯರ್ ಅಲ್ವಾ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹಾಗೆ ಬ್ರೇಕ್ಫಾಸ್ಟ್ ಸಹ ಆಯಿತು. ಹಾಗೆ ನನಗೆ ಅದು ಮೊನ್ನೆ ವಿಡಿಯೋದು ಸ್ವಲ್ಪ ಹೇಳಲಿಕ್ಕಿತ್ತು. ತುಂಬ ಜನ ನನಗೆ ಫ್ರೆಂಡ್ಸ್ ಕಾಲ್ ಮಾಡಿದರು ಮತ್ತು ನನ್ನ ರಿಲೇಟಿವ್ಸ್ ಎಲ್ಲ ಹೇಳ್ತಾಯಿದ್ರು, ಯಾಕೆ ಅಳ್ತಾ ಇದ್ದಿ, ಕಣ್ಣೆಲ್ಲ ಕೆಂಪಾಗಿತ್ತು ಅಂತೇಳಿ. ಖಂಡಿತ ಇಲ್ಲ, ಅಳ್ತಾ ಇರಲಿಲ್ಲ. ಅಂದರೆ ಒಂದು ಸೆಕೆಂಡ್, ಒಂದು ಮೂಮೆಂಟಿಗೆ ಸ್ವಲ್ಪ ಬೇಸರ ಆಯಿತು ನನಗೆ ಮಾತಾಡುವಾಗ. ಅದು ನಾನು ಡಿಸೈಡ್ ಮಾಡಿ ಕೂತದ್ದು. ನಾನು ಈ ಸಲ ಮಾತಾಡುವಾಗ ಎಲ್ಲ ಇಮೋಷ್ನಲ್ ಎಲ್ಲ ಮಾಡಲಿಕ್ಕಿಲ್ಲ. ಅಂದರೆ ಒಬ್ಬರು ಹೇಳ್ತಾರೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತೇಳಿ. ಖಂಡಿತ ಇಲ್ಲ, ನನಗೆ ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಹತ್ರ ಏನು ಮಾಡಲಿಕ್ಕಾಗ್ತದಲ್ವ, ಇಮೋಷ್ನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿ. ನಾನು ಇರೋದೇ ಹೀಗೆ. ನೋಡಿ, ನೀವು ಖಂಡಿತ ನೀವು ಒಂದು ಸಲ ಬೇಕಾದರೆ ನೋಡಿ, ನನ್ನ ಕಣ್ಣು ನೋಡಿ. ಅದು ಹೇಳ್ತಾರೆ ನಿದ್ರೆ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ಹಾಗೆ ಆಗ್ತದೆ ಅಂಥೇಳಿ. ಅದು ಅಂದರೆ ಮತ್ತೆ ನಾನು ಮಧ್ಯಾಹ್ನ ಮಲಗಿ ಎದ್ದ ತಕ್ಷಣ ಅದನ್ನು ನಾನು ವಿಡಿಯೋ ಮಾಡಿದ್ದಾಗಿತ್ತು. ಹಾಗೆ ಕಣ್ಣು ಸ್ವಲ್ಪ ಬಾತಿದ ಹಾಗೆ ಇತ್ತು. ಖಂಡಿತ ನಾನು ಕೂಗಲಿಲ್ಲ, ಆಯಿತಾ. ಕೂಗಲಿಲ್ಲ ಅಂದರೆ ಅಳ್ತಾ ಇರಲಿಲ್ಲ ನಾನು. ಖುಷಿಯಾಗಿ ಅಂದರೆ ಅದು ಹೇಳಿದ್ದಲ್ಲ, ಮಧ್ಯಾಹ್ನ ಮಲಗಿ ಎದ್ದು ಕೂಡಲೇ ನಾನು ವಿಡಿಯೋ ಮಾಡಿದ್ದಕ್ಕೆ ಹಾಗೆ ಕಣ್ಣು ಕಾಣ್ತಾ ಇತ್ತಾ ಅಂತ ಅನಿಸಿದ್ದು ನನಗೆ. ಪುನಃ ನಾನು ರಿಪೀಟ್ ಮಾಡಿ ವಿಡಿಯೋ ನೋಡಿದೆ. ನಾನು ನಂದೇನೆ ವಿಡಿಯೋ ನಾನೇ ನೋಡ್ತಾ ಇದ್ದೆ, ಎಲ್ಲಿ ಹಾಗೆ ಅನಿಸ್ತಾ ಉಂಟು ಯಾರಿಗೆ ಅಂತೇಳಿ. ನೋಡಿ, ಇವತ್ತು ಸಹ ನಿಮಗೆ ಹಾಗೆ ಅನಿಸ್ಬೋದು. ಇವತ್ತು ಸಹ ನಾನು ಕೂಗಲಿಲ್ಲ. 2024ರಲ್ಲಿ ನೋ ಕ್ರೈಯಿಂಗ್, ಓನ್ಲಿ ಹ್ಯಾಪಿ ಅಲ್ವಾ. ಆಮೇಲೆ ನೀವೆಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗೆ ಮಾಡಿದ್ರಿ? ನಮ್ಮದು ಸಿಂಪಲ್ ಸೆಲೆಬ್ರೇಷನ್, ಸ್ವಲ್ಪ ಶಾಪಿಂಗ್, ಲಾಸ್ಟ್ ಶಾಪಿಂಗ್ ಅಂತೇಳಿ ನಿನ್ನೆ ಹೋಗಿದ್ದು. ಶಾಪಿಂಗ್ ಎಲ್ಲ ಮಾಡಿ ಫ್ರೆಂಡ್ಸ್ ಕರೆದ್ರು, ಹೋಗಲಿಲ್ಲ. ಮನೆಯಲ್ಲಿ ಇರುವ ಅಂಥೇಳಿ, ಮನೆಯಲ್ಲೇ ಹೇಗೂ ನಾನ್ ವೆಜ್ ಮಾಡಿರ್ತೇವಲ್ಲ ಅಂಥೇಳಿ ಇವತ್ತು ಸ್ವಲ್ಪ ಹೋಗ್ಲಿಕ್ಕೆ ಉಂಟು ಹೊರಗಡೆ ಎಲ್ಲ, ಸ್ವಲ್ಪ ಫ್ರೆಂಡ್ಸ್ ಜೊತೆಯಲ್ಲೆಲ್ಲ ಹೋಗುವ ಅಂತ. ಸ್ವಲ್ಪ ಮನೆಯಲ್ಲಿ ಕೂತು ಸಹ ನಮಗೆ ಬೋರ್ ಆಗ್ತದಲ್ಲ, ಹಾಗೆ ಒಟ್ಟಿಗೆಲ್ಲ ಹೋಗುವ ಅಂತೇಳಿ ಅಂದ್ಕೊಂಡು ಮಾತಾಡ್ಕೊಂಡಿದ್ದೇವೆ. ಹೋದರೆ ಖಂಡಿತ ವಿಡಿಯೋ ಮಾಡಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆಯಲ್ಲಿ. ಅವರು ನಿನ್ನೆ ಸಹ ಕರೆದ್ರು, ಹೋಗ್ಲಿಕ್ಕಾಗಲಿಲ್ಲ ನನಗೆ, ಇವತ್ತು ಹೋಗುವ ಅಂತ. ಆಮೇಲೆ ಮತ್ತೆ ಎಂತ ಹೇಳಬೇಕಂತೇಳಿ ಅಂದ್ಕೊಂಡೆ ನಾನು ಮೊನ್ನೆದು ವಿಡಿಯೋಗೋಸ್ಕರ. ನನಗೆ ಸಬ್ಸ್ಕ್ರೈಬ್ ಆಗಲಿ ಮತ್ತು ನನಗೆ ವ್ಯೂಸ್ ಬರಲಿ ಹಾಗಂತ ನಾನು ನಿಮ್ಮ ಜೊತೆಲಿ ಖಂಡಿತ ಶೇರ್ ಮಾಡ್ಕೊಂಡಿದ್ದಲ್ಲ. ಅಂದರೆ ಸ್ವಲ್ಪ ಹೀಗೆ 2023ಯಲ್ಲಿ ಏನೆಲ್ಲ ಆಯ್ತು ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಸ್ವಲ್ಪ ಹೇಳಿದೆ. ಅಂದರೆ ಕೆಲವರೆಲ್ಲ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸೋದು ನನಗೆ. ಮತ್ತು ಅಂತ ಹಳೆ ಫ್ರೆಂಡ್ಸಿಗೋಸ್ಕರ ಸ್ವಲ್ಪ ಹೇಳಿದೆ ನಾನು ಅಷ್ಟೇ, ಮತ್ತೇನಿಲ್ಲ, ಆಯಿತಾ. ಯಾರು ಸಹ ತಪ್ಪು ತಿಳ್ಕೊಳ್ಬೇಡಿ, ನಾನು ಕೂಗ್ತಾ ಇದ್ದೆ ಅಥವಾ ಅಳ್ತಾ ಇದ್ದೆ ಅಂತೇಳಿ. ಖಂಡಿತ ಇಲ್ಲ, ನಾನು ಅಳೋದು ಸ್ವಲ್ಪ ಕಮ್ಮಿಯೇ. ಸ್ವಲ್ಪ ತುಂಬ ನನಗಂತಲೇ, ಮನುಷ್ಯರ ಅಂದಮೇಲೆ ಸ್ವಲ್ಪ ಕಣ್ಣೀರು ಬಂದೇ ಬರ್ತದಲ್ಲ ಎಲ್ರಿಗೂ ಸಹ. ಇಮೋಷ್ನಲ್ ಸ್ವಲ್ಪ ಆಗ್ತಾರೆ ಎಲ್ಲರೂ ಸಹ. ಹಾಗೆ ಸ್ವಲ್ಪ ವಿಡಿಯೋ ಹೇಳುವಾಗ ಸ್ವಲ್ಪ ಮಧ್ಯದಲ್ಲಿ ಒಂಚೂರು ಇಷ್ಟು ಸ್ವಲ್ಪ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಾನದು ಹತ್ಕೊಂಡು ವಿಡಿಯೋ ಮಾಡಿದ್ದಲ್ಲ, ಅಥವಾ ಕಣ್ಣು ಬಾತಿದ್ದು ಸಹ ಅದರಿಂದ ಖಂಡಿತ ಅಲ್ಲ. ಅದು ನಾನು ಮಧ್ಯಾಹ್ನ ಮಲಗಿ ಎದ್ದು ಸಡನ್ನೇ ನಾನು ವಿಡಿಯೋ ಮಾಡಿದ್ನಲ್ವಾ, ಹಾಗಾಗಿ ಹಾಗೆ ಆಗಿದ್ದು. ನೀವು ಇವತ್ತು ಸಹ ನೋಡಿ, ನೀವು ಬೇಕಾದರೆ ವಿಡಿಯೋ. ಅದು ನನಗೆ ರೆಮಿಡಿ ಮಾಡ್ಬೇಕು ಅಂದ್ಕೊಳ್ಳೋದು, ನಾನು ಇದಕ್ಕೆ ಆಗೋದಿಲ್ಲ, ಪುರ್ಸತೆ ಇರುವುದಿಲ್ಲ, ಎಂತ ಮಾಡೋದು ಅಲ್ವಾ. ಬ್ಯುಸಿ ಇರ್ತೇವೆ, ಹೌಸ್ ವೈಫ್ ಅಂದಮೇಲೆ ಸ್ವಲ್ಪ ಮನೇಲಿ ಕೆಲಸವೇ ಮುಗಿಯುವುದಿಲ್ಲ. ಅದ್ರ ಜೊತೆಯಲ್ಲಿ ಸ್ವಲ್ಪ ಖುಷಿಯಾಗಿ ಈಗ ಸ್ವಲ್ಪ ವ್ಲಾಗ್ಸ್ ಎಲ್ಲ ಮಾಡಿ ಹಾಕುವ ಅಂತ. ಯಾಕಂತ ಹೇಳಿದರೆ ನನಗೆ ಮನೆ ತೋರಿಸ್ಲಿಕ್ಕೆ ಸ್ವಲ್ಪ ಬೇಜಾರು. ಅಂದರೆ ಅಲ್ಲಿ ರಾಶಿ ಉಂಟು ಸಾಮಾನೆಲ್ಲ, ಮತ್ತು ಅಂದ್ಕೊಳ್ಬಾರ್ದಲ್ಲ, ಎಂತಪ್ಪ ಇಷ್ಟು ಗಲೀಜು ಮಾಡಿ ಇಟ್ಕೊಂಡಿದ್ದಾರೆ ಮನೆ ಇವರು ಅಂತೇಳಿ. ಆಮೇಲೆ ಏನು ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾರೆ ಇವತ್ತು ನ್ಯೂ ಇಯರ್ ಸ್ಪೆಷಲ್ ಅಂತೇಳಿ. ನಾನೇನು ಮಾಡಿದೆ ಗೊತ್ತಾ, ಇವತ್ತು ಚಿತ್ರಾನ್ನ. ಲೇಟಾಯಿತು ಬೆಳಿಗ್ಗೆ ಹೇಳುವಾಗ. ಹಾಗೆ ಶಾವಿಗೆ ಪಾಯಸ, ಸ್ವಲ್ಪ ಸ್ವೀಟ್ ಬೆಳಿಗ್ಗೆ ತಿನ್ನುವ ಅಂತ. ನ್ಯೂ ಇಯರ್ ಅಲ್ವಾ. ನಮ್ಮ ದೇವರ ಸ್ಟ್ಯಾಂಡ್ ನೋಡಿ, ತುಂಬ ಚಿಕ್ಕದು. ಫ್ಲ್ಯಾಟಲ್ಲೆಲ್ಲ ಹಾಗೆ ಅಲ್ಲ, ದೇವರ ಕೋಣೆ ಅಂತೇಳಿ ಎಕ್ಸ್ಟ್ರಾ ಏನಿರೋದಿಲ್ಲ. ಈ ಥರ ನಾವೊಂದು ಸ್ಟ್ಯಾಂಡ್ ಮಾಡಿ ಅದರಲ್ಲಿ ದೇವರ ಫೋಟೋ ಎಲ್ಲ ಇಟ್ಕೊಳ್ಬೇಕಾಗ್ತದೆ. ಎಲ್ಲ ನಮ್ಮ ಫೇವ್ರೆಟ್ ದೇವರೇ ಅಲ್ವಾ, ಮೇನ್ ಸಾಯಿಬಾಬಾ, ಆಮೇಲೆ ಲಕ್ಷ್ಮಿ ಎಲ್ಲ ಇದ್ದಾರೆ. ಒಂದಿನ ತೋರಿಸ್ತೇನೆ, ಅದು ಸ್ವಲ್ಪ ಇದಾಗಿದೆ, ಒಂದಿನ ಕ್ಲೀನ್ ಮಾಡಿ ತೋರಿಸ್ತೇನೆ ಏನೆಲ್ಲ ಉಂಟು ಆ ಸ್ಟ್ಯಾಂಡಲ್ಲಿ ಅಂತೇಳಿ. ಮತ್ತು ಕೆಲವರೆಲ್ಲ ಹೇಳಿದ್ದಾರೆ ವ್ಲಾಗ್ಸ್ ಮಾಡಿ ನೀವು ಡೈಲಿ ನೀವು ಮನೆಯಲ್ಲಿ ಏನು ಮಾಡ್ತೀರಾ ಅಂತೇಳಿ ಹಾಕಿ ಅಂತ ಹೇಳಿದ್ದಾರೆ.
ಅಂದರೆ ನನಗೆ ಡೈಲಿ ವ್ಲಾಗ್ಸ್ ಮಾಡಲಿಕ್ಕೆ ನೋಡಿ ಒಂದಿನ ತೊಂದರೆ ಇಲ್ಲ, ನಮ್ಗೆ ಅದು ರೆಡಿಯಾಗಿ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನಾವು ಹೇಗಿರ್ತೇವೆ ಹಾಗೆ ಹಾಕಬೇಕಾಗ್ತದೆ ಒಮ್ಮೊಮ್ಮೆ. ಅದು ಒಬ್ಬರಿಗೆ ಇಷ್ಟ ಆಗೋದಿಲ್ಲ, ಎಂತ ಹೇಗೆ ಇರ್ತಾರೆ ಇವರೆಲ್ಲ ಅಂತೇಳಿ. ಸ್ವಲ್ಪ ರೆಸಿಪಿ ಅದೆಲ್ಲ ಮಿಕ್ಸ್ ಮಾಡಿ ಮಾಡಿ ಹಾಕ್ಬೋದು. ನಾವು ಅಂದರೆ ನೋಡಿ ಈ ಥರ ಮೊಬೈಲ್ ಇಟ್ಕೊಂಡಿರುವಾಗ ನಮಗೆ ಅಭ್ಯಾಸ ಇಲ್ಲ. ನನಗೆ ಅದು ಸಹ ನಗು, ಅದಕ್ಕೆ ಏನು ಹೇಳ್ಬೇಡಿ ಆಯಿತಾ ನನಗೆ. ಮತ್ತೆ ಎಂತ ಮಾತಾಡುವಾಗ ಸಹ ಇವ್ರು ಜಾಸ್ತಿ ನಗ್ತಾರೆ ಅಂತೇಳಿ. ಅದು ಒಬ್ಬೊಬ್ಬರಿಗೆ ಸೂಟ್ ಆಗ್ತದೆ ಈ ಥರ ಮೊಬೈಲ್ ಹಿಡ್ಕೊಂಡೆಲ್ಲ ವ್ಲಾಗ್ಸ್ ಮಾಡುವವರಿಗೆ. ನಮಗೆ ಅಭ್ಯಾಸ ಇಲ್ಲಲ್ಲ, ನಾನು ಖಾಲಿ ರೆಸಿಪಿದು ಹಾಕ್ತಾ ಇದ್ದೆ, ಇನ್ನು ಸ್ವಲ್ಪ ಸ್ಟಾರ್ಟ್ ಮಾಡುವ ಅಂತ. ಹಾಗೆ ಅಂದರೆ ಮನೆಯೆಲ್ಲ ಫುಲ್ ತೋರಿಸ್ಲಿಕ್ಕೆ ಆಗೋದು, ಎಲ್ಲರೂ ಒಂದು ಕಡೆ ಕೂತು ಆ ಥರ ನನಗೆ ಮಾತಾಡ್ಬೋದು, ಸ್ವಲ್ಪ ಸ್ವಲ್ಪ ಕೆಲಸ ಮಾಡುವಾಗ ತೋರಿಸ್ಬೋದು ಅಷ್ಟೇ. ಬೇಸರ ಮಾಡ್ಕೊಳ್ಬೇಡಿ ಖಂಡಿತ. ಅಂದರೆ ಹೊರಗಡೆ ಹೋದಾಗ ಖಂಡಿತ ನಾನು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ಎಲ್ಲಿಗೆ ಹೋದರೂ ಸಹ ಸ್ವಲ್ಪ ಸ್ವಲ್ಪ ವಿಡಿಯೋ ಆದರೂ ನಾನು ಹಾಕಿ ಶೇರ್ ಮಾಡ್ಕೊಂಡಿದ್ದೇನೆ. ಒಂದು ಸೈಡಲ್ಲಿ ಕೂತು ಎಲ್ಲೇ ಅದು ಸಹ ಕರೆಕ್ಟ್ ಒಂದು ಪ್ಲೇಸ್ ಬೇಕಾಗಿದೆ ಈಗ ಮನೆಯಲ್ಲಿ. ಎಲ್ಲಿ ಕೂತ್ರೂ ಸಹ ಸರಿ ಬೆಳಕಂತೇಳಿ ಇದಾಗೋದಿಲ್ಲ ನನಗೆ. ಒಂದು ಹಾಲಲ್ಲಿ ಕೂತ್ಕೊಳ್ಬೇಕು, ಹಾಲಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಸೌಂಡು ಸ್ವಲ್ಪ ಜಾಸ್ತಿ ಬರ್ತದೆ ಹಾಲಲ್ಲಿ. ಮತ್ತು ಸ್ವಲ್ಪ ಟಿ ವಿ ಸೌಂಡು ಹಾಗೆ ಬರ್ತಾ ಇರ್ತಾ ಅಮ್ಮನಿಗೆ ಪಾಪ ಗೊತ್ತಾಗೋದಿಲ್ಲ ನಾನು ಇದು ವ್ಲಾಗ್ಸ್ ಮಾಡ್ತಾ ಇದ್ದೇನೆ ಅಂತೇಳಿ. ಅವರು ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ ಹಾಗೆ. ಆಮೇಲೆ ನಾವು ರೂಮಲ್ಲೆಲ್ಲ ಸ್ವಲ್ಪ ಬೆಳಕು ಕಮ್ಮಿ, ಹಾಗೆ ಎಲ್ಲೆಲ್ಲೂ ಒಂದೊಂದು ಸೈಡಲ್ಲಿ ಕೂತು ಸ್ವಲ್ಪ ಸ್ವಲ್ಪ ಮಾತಾಡೋದು ನಾನು. ಮತ್ತು ಮೊನ್ನೆದು ವಿಡಿಯೋಗೆ ಎಲ್ಲರೂ ಸಹ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ. ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಆಮೇಲೆ ಇದು ಎಂತ ಅಂತ ಹೇಳಿದರೆ, ಒಬ್ಬರದ್ದು ಕಮೆಂಟು ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದಾರೆ ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ನಿಮಗೆಲ್ಲರೂ. 2024 ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತೇಳಿ ಹೇಳ್ಕೊಳ್ತೇನೆ. ಇನ್ನೂ ಕೆಲಸ ಮುಗಿಲಿಲ್ಲ, ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೇನೆ. ಕೈ ನೋವು ಆಗ್ತಾ ಉಂಟು ನೋಡಿ. ಹೇಗೆ ಇಟ್ಕೊಳ್ಳೋದು ಅಂತೇಳಿ ಗೊತ್ತಾಗೋದಿಲ್ಲ. ಸ್ಟ್ಯಾಂಡಿಗೆ ಹಾಕಿ ಇಟ್ಕೊಂಡು ಮಾತಾಡುವ ಅಂತೇಳಿದರೆ ಸಹ ಆಗೋದಿಲ್ಲ ನೋಡಿ. ಯಾವ ಸೈಡಲ್ಲಿ ಇಟ್ಕೊಳ್ಳೋದು ನಾನೀಗ, ಹೇಗೆ ಇಟ್ಕೊಳ್ಳೋದು. ಮತ್ತು ಬ್ರೇಕ್ಫಾಸ್ಟ್ ಒಳ್ಳೆಯದಾಗಿತ್ತು ಇವತ್ತು ಮೇನ್ ಅಂತೇಳಿದರೆ ನನ್ನ ಅಮ್ಮನ ಬರ್ತಡೇ ಇವತ್ತು. ಎಲ್ಲರೂ ವಿಶ್ ಮಾಡಿ. ಮತ್ತು ಆಯಿತು, ಪಾಪ ಅವರಿಗೆ ಏಜ್ ಖುಷಿ ಆಗ್ತದಲ್ವ, ಒಂದೊಂದು ಸಲ ಪೇರೆಂಟ್ಸ್ ಜೊತೆಲಿ ಇರುವಾಗ ಖುಷಿ ಆಗ್ತದೆ. ದೇವರು ಆದಷ್ಟು ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆಯುಷ್ ಕೊಡಲಿ ಅಂತೇಳಿ ನಾನು ಸಹ ದೇವ್ರ ಹತ್ರ ಪ್ರೇ ಮಾಡ್ಕೊಳ್ಳೋದು ನಾನು. ಯಾಕಂದರೆ ನನ್ನ ಕಷ್ಟದ ಸಮಯದಲ್ಲಿ ಪಾಪ ಅವರೇ ನನ್ನ ಜೊತೆಲಿ ಇದ್ದದ್ದು ಅನಿಸೋದು ನನಗೆ. ಸ್ಟಾರ್ಟಿಂಗಿಂದ ಸಹ ಇದ್ದಾರೆ ನನ್ನ ಜೊತೆಲೇ. ಸ್ವಲ್ಪ ಇರ್ತಾರೆ, ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕೇಳ್ತಾರೆ, ಅಮ್ಮ ನಿಮ್ಮ ಜೊತೆಲೇ ಇರೋದಾ ಅಂತ. ಅಂದರೆ ಸ್ವಲ್ಪ ಜಾಸ್ತಿ ಇರೋದು ನನ್ನ ಜೊತೆಲೇ, ಮತ್ತು ಸ್ವಲ್ಪ ಮನೆಗೆ ಹೋಗ್ತಾರೆ ಮತ್ತು ಅಕ್ಕರ ಮನೆಗೆ ಹೋಗ್ತಾರೆ. ಹಾಗೆ ಅವರಿಗೆ ಅಂತೇಳಿದರೆ ಅಭ್ಯಾಸ ಆಗಿದೆ ಇಲ್ಲಿ ಇದ್ದು ನಮ್ಮ ಜೊತೆಲೇ. ಹಾಗೆ ಸ್ವಲ್ಪ ಜಾಸ್ತಿ ಇರೋದು ಇಲ್ಲಿಯೇ. ಅಂದರೆ ಪಪ್ಪನಿಗೆ ನಾವು ಬೇಗ ಕಳ್ಕೊಂಡಿದ್ದು, ಬೇಗ ಅಂತೇಳಿ ಹಾಗೇನಲ್ಲ, ಆಯಿತು ಒಂದು 25 ಇಯರ್ ಆಯಿತು. ಈಗ ಅನಿಸ್ತದೆ ಅವರೆಲ್ಲ ಇರಬೇಕಿತ್ತು ಅಂತೇಳಿ ನನಗೆ. ಹಾಗೆ ಅಮ್ಮನಿಗೆ ಜಾಗ್ರತೆ ಮಾಡೋದು, ಸ್ವಲ್ಪ ವರ್ಷ ನಮ್ಮ ಜೊತೆಲೇ ಇರಲಿ ಅಂತೇಳಿ. ಆವಾಗವಾಗ ಸ್ವಲ್ಪ ಹೆಲ್ತ್ ಇದಾಗ್ತದೆ ಪಾಪ ಅವರಿಗೆ ಸಹ, ಏಜ್ ಆಗಿದೆಲ್ಲ. ಆವಾಗೆಲ್ಲ ತುಂಬ ಕೆಲಸ ಎಲ್ಲ ಮಾಡಿದ್ದಾರೆ ಮನೆಯಲ್ಲಿ, ಅಂಗಡಿಯೆಲ್ಲ ಇತ್ತಲ್ಲ, ಹಾಗೆ ತುಂಬ ಕೆಲಸ ಎಲ್ಲ ಇತ್ತು ಆವಾಗ ಅವರಿಗೆ. ಟೈಮ್ ಪಾಸ್ ಆಗ್ತದೆ ಒಮ್ಮೊಮ್ಮೆ ನನಗೆ. ಈ ಮಧ್ಯಾಹ್ನ ಟೈಮಲ್ಲೆಲ್ಲ ಯಾರು ಇರೋದಿಲ್ಲಲ್ಲ ಮನೆಯಲ್ಲಿ, ಬೋರ್ ಆಗ್ತದೆ. ಆವಾಗ ಅವ್ರದ್ದು ಸ್ವಲ್ಪ ಪಟ್ಟಂಗ ಹೊಡೆಯೋದು ಊಟ ಮಾಡುವಾಗ ಅಥವಾ ಟಿ ವಿ ನೋಡುವಾಗ, ಏನಾದರೂ ಸ್ಟೋರಿ ಎಲ್ಲ ಮಾತಾಡ್ತಾ ಕೂತ್ಕೊಳ್ಳೋದು. ಈಗ ನಾನು ಮಾಡಿದ್ದೊಂದು ರೆಸಿಪಿ ನಿಮಗೆ ತೋರಿಸ್ತೇನೆ, ಎಂಥ ಬ್ರೇಕ್ಫಾಸ್ಟಿಗೆ ಅಂತೇಳಿ. ಅದಕ್ಕೆ ಶಾವಿಗೆ ಪಾಯಸ ಮತ್ತು ಚಿತ್ರಾನ್ನ ಮಾಡಿದ್ದು ನಾನು. ಆಯಿತು, ಇಷ್ಟೇ ಹೇಳಲಿಕ್ಕಿದ್ದು ನನಗೆ ಮೇನ್ ಅಂತ ಹೇಳಿದರೆ. ಒಂದು ಸಣ್ಣ ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗಿದು ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ಅಡುಗೆ ಎಲ್ಲ ಮಾಡಲಿಕ್ಕೆ ಉಂಟು, ಬೇಗ ಪಟ ಅಂತೇಳಿ ಅಡುಗೆ ಎಲ್ಲ ಮಾಡಿ, ಮತ್ತು ಸ್ವಲ್ಪ ಊಟ ಮಾಡಿ, ಮತ್ತು ನಿದ್ರೆ ಮಾಡಿ, ಮತ್ತು ಸಂಜೆ ಹೋಗ್ಲಿಕ್ಕೆ ಉಂಟಲ್ಲ. ಆ ವಿಡಿಯೋ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ, ಎಲ್ಲೆಲ್ಲಿ ನಾನು ಹೋಗಿದ್ದೆ ಅಂತೇಳಿ. ಓಕೆ, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಸಹ. ಥ್ಯಾಂಕ್ ಯು.